ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬೆಂಡೆಕಾಯಿ ಕುರ್ಮಾ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ವಿಧಾನ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಷ್ಟು ತೊಗೊಳ್ಳೋಣ. ಮೊದಲಿಗೆ ಬೆಂಡೆಕಾಯಿನನ್ನು ನೀಟಾಗಿ ತೊಳೆದು ಒರೆಸಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ನಾವು ಬೆಂಡೆಕಾಯಿ ಸೇರಿಸ್ಕೊಂಡು ನೀಟಾಗಿ ಕಮ್ಮಿ ಉರಿಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಂಡೆಕಾಯಿ ಬ್ರೌನ್ ಕಲರ್ ಬಂದಿದೆ. ಬೆಂಡೆಕಾಯಿ ಇದೀಗ ಆಗಿದೆ ಅಂತ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ವಾರಕ್ಕೊಮ್ಮೆ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಬುದ್ಧಿಶಕ್ತಿ ತುಂಬ ಹೆಚ್ಚುತ್ತೆ ಫ್ರೆಂಡ್ಸ್. ನೋಡಿ, ಇದೀಗಾಗಿದೆ. ಬೆಂಡೆಕಾಯಿ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಇದು ಮಸಾಲೆ ಏನು ರುಬ್ಬೋ ಅಂಥದ್ದೇನಿಲ್ಲ ಫ್ರೆಂಡ್ಸ್, ಹಾಗೆ ಈಸಿಯಾಗಿ ಆಗುತ್ತೆ. ನೋಡಿ, ಮೊದಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಒಂದು 4 ರಿಂದ 5 ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಜೊತೆಗೆ ದೊಡ್ಡದಾದ 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಅರ್ಧ ಕೆಜಿಗೆ ಇಷ್ಟು ಗ್ರೇವಿ ಚೆನ್ನಾಗಾಗುತ್ತೆ. 4 ಜನ ತಿನ್ಕೋಬೋದು. ಚಪಾತಿ, ಪೂರಿ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ. ಆ ಮೊಸರಿಗೆ ನಾನು ಚಿಲ್ಲಿ ಪೌಡರು 1.5 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಚಿಕನ್ ಮಸಾಲ 1.5 ಸ್ಪೂನ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ಧನಿಯಾ ಪೌಡರ್ 1.5 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದು ಸೇರಿಸ್ಕೊಳ್ಳೋಣ. ಈಗ ಅದರ ಜೊತೆಗೆ ಒಂದು ಸ್ವಲ್ಪ ವಾಟರ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಬೇಯೋದಕ್ಕೆ. ನೋಡಿ, ಎಷ್ಟು ಸೊಗಸಾಗಿದೆ ಗ್ರೇವಿ. ಒಂದು 2 ರಿಂದ 3 ನಿಮಿಷ ತಿರುಗಿಸ್ಕೊಟ್ರೆ ನೋಡಿ ಇಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ನಮಗೆ ಆ ಗ್ರೇವಿ ರೆಡಿಯಾಗಿದೆ ಅಂತ ಗೊತ್ತಾದಾಗ ನಾವು ಬೆಂಡೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಈಗ ಮಿಕ್ಸ್ ಕೊಡೋಣ. 1-2 ನಿಮಿಷ ಮಿಕ್ಸ್ ಕೊಟ್ಟರೆ ನೋಡಿ ಬೆಂಡೆಕಾಯಿ ಕುರ್ಮಾ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಮಾಡಿ ಹೇಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.